ನಮಸ್ತೆ ಸ್ನೇಹಿತರೆ, ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ಇವತ್ತು 2016ರಲ್ಲಿ ಕೇಳಿರುವ ಸಿ ಗ್ರೂಪ್ ಎಕ್ಸಾಮಿಗೆ ಸಂಬಂಧಿಸಿದಂತೆ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ಗಳನ್ನು ನಾನು ಇವತ್ತು ಅನಾಲಿಸಿಸ್ ಅನ್ನು ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಯಾರು ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಅನ್ನು ಪಡ್ಕೊಳ್ಳಿ. ಹಾಗೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಕೂಡ ನಿಮಗೆ ಲಭ್ಯವಿದೆ. ಸೊ ರಾಜ್ಯದಲ್ಲಿ ಅತಿ ಕಡಿಮೆ ದರ ಕೇವಲ 999 ರೂಪಾಯಿಲಿ ಈ ಒಂದು ಆ್ಯಪ್ ಅನ್ನು ನೀವು ಪಡ್ಕೋಬಹುದು. 2 ತಿಂಗಳ ಕಾಲ ತರಬೇತಿ ಇರುತ್ತೆ. ಸೊ 250ಕ್ಕಿಂತ ಹೆಚ್ಚು ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಹಾಗೆ PDF ನೋಟ್ಸ್ ಇರುತ್ತೆ, ಟೆಸ್ಟ್ ಸೀರೀಸ್ ಕೂಡ ಈ ಒಂದು ಆ್ಯಪ್ ಮೂಲಕ ನಿಮಗೆ ಸಿಗುತ್ತೆ. ಸೊ ಜೊತೆಗೆ ನಮ್ಮಲ್ಲಿ ಆಫ್ಲೈನ್ ಕ್ಲಾಸಸ್ಸು ಕೂಡ ಪ್ರಾರಂಭವಾಗಿದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ನೀವು ಆಫ್ಲೈನ್ ಕ್ಲಾಸಸ್ಗೂ ಕೂಡ ಬರುವಂತಹ ಒಂದು ಅವಕಾಶ ಇರುತ್ತೆ. ಅದರ ಒಂದು ಸದುಪಯೋಗವನ್ನು ಕೂಡ ನೀವು ಪಡ್ಕೊಳ್ರಿ ಅಂತ ಹೇಳ್ತಾ, ಸೊ ಇವತ್ತಿನ ಮೊದಲನೇ ಕ್ವಶನ್ನಿಗೆ ಹೋಗೋಣ. ನೋಡಿ, ಕ್ವಶನ್ ನಂಬರ್ ಫಸ್ಟ್ ಏನು ಹೇಳ್ತಪ್ಪ ಅಂದರೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಅಂತೇಳಿ ಕೊಟ್ಟಿದ್ದಾನೆ. ಸೊ ಈ ಪಟ್ಟಿ 1ರಲ್ಲಿ ಶಿಖರಗಳನ್ನ ಕೊಟ್ಟಿದ್ದಾನೆ, ಮೌಂಟೇನ್ ಪೀಕ್ಗಳ ಬಗ್ಗೆ ಕೊಟ್ಟಿದ್ದಾನೆ, ಇಲ್ಲಿ ಮೌಂಟೇನ್ ರೇಂಜ್ಗಳ ಬಗ್ಗೆ ಕೇಳಿದ್ದಾನೆ, ಪರ್ವತ ಶ್ರೇಣಿಗಳ ಬಗ್ಗೆ ಕೇಳಿದ್ದಾನೆ. ಇವೆರಡನ್ನು ಕೂಡ ನಾವು ಹೊಂದಿಸಿ ಬರೀಬೇಕಾಗತ್ತೆ. ಸೊ ಇಲ್ಲಿ ಪಟ್ಟಿ 1ರಲ್ಲಿರುವಂತಹ ಶಿಖರಗಳು ಗುರು ಶಿಖರ ಅಂತ ಇದೆ, ದೊಡ್ಡ ಬೆಟ್ಟ ಇದೆ, ಆನೆಮುಡಿ ಮತ್ತು ಧೂಪಗಾರ್ ಇದಾವೆ. ಸೊ ಈ 4 ಪ್ರಮುಖವಾಗಿರುವಂತಹ ಪರ್ವತ ಶಿಖರಗಳು ಆ ಪರ್ವತ ಶ್ರೇಣಿಯ ಅತಿ ಎತ್ತರವಾದಂತಹ ಪರ್ವತ ಶಿಖರಗಳಾಗಿರ್ತವೆ. ಹಾಗಾದ್ರೆ ಅವು ಯಾವ್ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಿದಾಗ, ಪಟ್ಟಿ ಬಿ ಯಲ್ಲಿ ನೋಡಿ ಅಣ್ಣಮಲೈ ಅಂತ ಇದೆ, ಅರಾವಳಿ ಇದೆ, ನೀಲಗಿರಿ ಇದೆ ಮತ್ತು ಸಾತ್ಪುರ್ ಬೆಟ್ಟ ಅಂತೇಳಿ ಇದೆ. ಸೊ ಇದನ್ನ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋದಾದ್ರೆ, ಫಸ್ಟ್ ಗುರು ಶಿಖರ ಅಂತ ಹೇಳಿ ತಗೊಂಡನ. ಗುರು ಶಿಖರ ಯಾವ ಒಂದು ಪರ್ವತ ಶ್ರೇಣಿಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಕಂಡು ಬರುವಂಥದ್ದು. ಸೊ ಹಾಗಾದ್ರೆ ಈ ಗುರು ಶಿಖರ ಇದೆಯಲ್ಲ, ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಕಂಡು ಬರುತ್ತೆ. ಈ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಅರಾವಳಿ ಪರ್ವತ ಶ್ರೇಣಿಯ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಸೊ ಇದು ರಾಜಸ್ಥಾನ ಭಾಗದಲ್ಲಿ ಕಂಡು ಬರುತ್ತೆ. ಸೊ ಅಷ್ಟೇ ಅಲ್ಲದೆ ಗುಜರಾತ್ ಭಾಗದಲ್ಲೂ ಕೂಡ, ಮತ್ತೆ ಹರಿಯಾಣ ಮತ್ತು ಡೆಲ್ಲಿಗೆ ಸಂಬಂಧಪಟ್ಟಂತೆ ನೋಡ್ತೀವಿ ಅರಾವಳಿ. ಸೊ ಇದು ಇಡೀ ಪ್ರಪಂಚದಲ್ಲೇ ಅತಿ ಹಳೆಯದಾದಂತಹ ಮಡಿಕೆ ಪರ್ವತ ಅಂತಾನೆ ನಾವು ಇದನ್ನ ಕರಿತೀವಿ. ಫೋಲ್ಡ್ ಮೌಂಟ್, ಓಲ್ಡೆಸ್ಟ್ ಫೋಲ್ಡ್ ಮೌಂಟ್ ಇನ್ ವರ್ಲ್ಡ್ ಅಂತಾನೆ ನಾವು ಕರಿಬಹುದು. ಯಾವುದಕ್ಕಂತ ಕೇಳಿದ್ರೆ ಅರಾವಳಿಯನ್ನ. ಅಷ್ಟೇ ಅಲ್ಲದೆ ಇದನ್ನ ಅವಶೇಷ ಪರ್ವತ ಅಂತಾನು ಕೂಡ ಕರಿತೀವಿ, ರಿಲೀಸ್ ಮೌಂಟೇನ್ ಅಂತಾನೆ ಕಾನ್ಸೆಪ್ಟ್ ಅನ್ನ ನೋಡಬಹುದು. ಯಾಕಂದ್ರೆ ಇದು ಆಲ್ರೆಡಿ ಕೂಡ ಎರೋಸನ್ ಆಗಿರುವಂತಹ ಒಂದು ಪರ್ವತ ಆಗಿರುತ್ತೆ ಅರಾವಳಿ. ಸೊ ಈ ಅರಾವಳಿಯಲ್ಲೇ ಅತಿ ಎತ್ತರವಾಗಿರುವಂತಹ ಪರ್ವತ ಶಿಖರ ಯಾವ್ದಪ್ಪ ಅಂದ್ರೆ ಗುರು ಶಿಖರ. ಸೊ ಈ ಗುರು ಶಿಖರದ ಎತ್ತರ ಎಷ್ಟಿದೆ ಅಂತ ಕೇಳ್ಬೋದು. 1722 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ ಗುರು ಶಿಖರ. ಸೊ ಈ ಗುರು ಶಿಖರ ಯಾವ ಪರ್ವತದ ಶ್ರೇಣಿ ಅಂತ ಕೇಳಿದಾಗ ನಾವು ಅರಾವಳಿ ಪರ್ವತ ಶ್ರೇಣಿ ಅಂತ ಕರಿತೀವಿ. ಅದರಲ್ಲಿ ಒಂದು ಪ್ರಮುಖ ಬೆಟ್ಟ ಇದೆ. ಆ ಬೆಟ್ಟದ ಸಾಲು ಯಾವುದು ಅಂತ ಕೇಳಿದಾಗ ಮೌಂಟ್ ಅಬುವಿನಲ್ಲಿ ಕಂಡು ಬರುತ್ತೆ. ಕ್ಲಿಯರ್? ಇಲ್ಲಿ ನಿಮಗೆ ಮೌಂಟ್ ಅಬು ಎಂಬ ಸ್ಥಳದಲ್ಲಿ ಆ ಒಂದು ಬೆಟ್ಟದ ಸಾಲಿನಲ್ಲಿ ಕಂಡುಬರೋದೆ ಈ ಗುರು ಶಿಖರ. ರಾಜ್ಯವಾರು ನೋಡ್ತಾ ಹೋದಾಗ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ, ಇದು ರಾಜಸ್ಥಾನದಲ್ಲಿ ಕಂಡುಬರುವಂತಹ ಅತಿ ಎತ್ತರವಾದಂತಹ ಪರ್ವತ ಶಿಖರ ಅಂತಾನೆ ನಾವು ಕರಿತೀವಿ. ಸೊ ಈ ಗುರು ಶಿಖರದ ಮತ್ತೇನಾದ್ರು ವಿಶೇಷತೆ ಇದೆ ಅಂತ ನೋಡಿದಾಗ, ನೋಡಿ ಈ ಅರಾವಳಿ ಭಾಗದಲ್ಲಿ ಕೆಲವೊಂದು ಪ್ರಮುಖ ನದಿಗಳು ಕೂಡ ಉಗಮವಾಗತ್ತೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ನದಿ ಲೂನಿ ಆಗಿರತ್ತೆ. ಹಾಗೆ ಸಬರಮತಿ ಅಂತೇಳಿ ಒಂದು ನದಿ ಇರತ್ತೆ. ಸೊ ಅದರ ಜೊತೆಗೆ ಬನಾಸ್ ಅಂತೇಳಿ ಮತ್ತೊಂದು ನದಿ. ಇವು ಅತಿ ಪ್ರಮುಖವಾದಂತಹ ನದಿಗಳು ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಉಗಮವಾಗೋದನ್ನ ನಾವು ನೋಡ್ಬೋದು. ಸೊ ಹಾಗೆ 2ನೇ ಪರ್ವತ ಶಿಖರದ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ದೊಡ್ಡ ಬೆಟ್ಟ ಅಂತ ಕರಿತೀವಿ. ಈ ದೊಡ್ಡ ಬೆಟ್ಟ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದಾಗ, ಇದು ನೀಲಗಿರಿ ಶ್ರೇಣಿಯಲ್ಲಿ ಕಂಡು ಬರುವಂತದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಈ ನೀಲಗಿರಿ ಶ್ರೇಣಿ ಇದೆಯಲ್ಲ, ಯಾವ ರಾಜ್ಯದಲ್ಲಿ ಕಂಡು ಬರುತ್ತಂತಾನು ಕೂಡ ಪ್ರಶ್ನೆ ಕೇಳ್ತಾನೆ. ಇದರ ಅತಿ ವಿಸ್ತಾರವಾಗಿರುವಂತಹ ಭಾಗವನ್ನ ನಾವು ನೋಡೋದಾದ್ರೆ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಸೊ ಈ ನೀಲಗಿರಿ ಭಾಗದಲ್ಲಿ ಅಥವಾ ನೀಲಗಿರಿ ಪರ್ವತ ಶ್ರೇಣಿಯಲ್ಲೇ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ರೆ ದೊಡ್ಡ ಬೆಟ್ಟವನ್ನ ನಾವು ಆನ್ಸರ್ ಮಾಡಬೇಕಾಗತ್ತೆ. ಇದು 2637 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿರೋದ್ರ ಮೂಲಕ ನೀಲಗಿರಿಯಲ್ಲೇ ಅತಿ ಎತ್ತರವಾದಂತಹ ಪರ್ವತ ಶಿಖರ ಅಂತಾನೆ ನಾವು ಕರಿತೀವಿ. ಸೊ ನೆಕ್ಸ್ಟ್ ಆನೆಮುಡಿಯ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಆನೆಮುಡಿ ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ
ಅಣ್ಣಮಲೈ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತೆ. ಸೊ ಹಾಗಾದ್ರೆ ಈ ಅಣ್ಣಮಲೈ ಕಂಡುಬರುವಂತದ್ದು ಯಾವ ರಾಜ್ಯದಲ್ಲಿ ಅಂತ ನೋಡಿದಾಗ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಅಷ್ಟೇ ಅಲ್ಲದೆ ತಮಿಳುನಾಡಿನಲ್ಲೂ ಕೂಡ ಇದರ ಒಂದು ಏರಿಯಾವನ್ನ ನೋಡ್ತೀವಿ. ಆದ್ರೆ ಮ್ಯಾಕ್ಸಿಮಮ್ ಏರಿಯಾ ಕಂಡುಬರುವಂತದ್ದು ಯಾವ ರಾಜ್ಯದಲ್ಲಿ? ಕೇರಳದಲ್ಲಿ ಕಂಡುಬರುತ್ತೆ. ಸೊ ಈ ಆನೆಮುಡಿ ಇದೆಯಲ್ಲ, ಸೊ ಇದರ ಎತ್ತರ ಎಷ್ಟು ಅಂತ ಕೇಳ್ಬೋದು. 2695 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ ಆನೆಮುಡಿ. ಸೊ ಈ ಆನೆಮುಡಿಯ ವಿಶೇಷತೆಗಳು ಏನಂತನೂ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಮೊದಲೇ ಇಂಪಾರ್ಟೆಂಟ್ ಅನ್ನ ನೋಡೋಣ. ಇದು ದಕ್ಷಿಣ ಭಾರತದ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ರು ಆನೆಮುಡಿ ಅಂತ ಆನ್ಸರ್ ಮಾಡಬೇಕು. ಸೊ ಪಶ್ಚಿಮ ಘಟ್ಟಗಳಲ್ಲೇ ಅತಿ ಎತ್ತರವಾದಂತಹ ಪರ್ವತ ಶಿಖರ ಅಂತ ಕೇಳಿದ್ರು ಕೂಡ ಆನೆಮುಡಿಯನ್ನ ಆನ್ಸರ್ ಮಾಡಬೇಕಾಗತ್ತೆ. ಹಾಗೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಎತ್ತರವಾದಂತಹ ಪರ್ವತ ಶಿಖರ ಅಂತ ಕೇಳಿದ್ರು ಕೂಡ ಆನೆಮುಡಿನ ನಾವು ಆನ್ಸರ್ ಮಾಡಬೇಕು. ರಾಜ್ಯವಾರು ನೋಡ್ತಾ ಹೋದಾಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತಿದ್ದು? ಕೇರಳ ರಾಜ್ಯದಲ್ಲಿ ಕಂಡುಬರುವಂತಹ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರ. ಸೊ ನಾಲ್ಕನೇದು ನೋಡೋಣ. ಧೂಪಗಾರಿಗೆ ಸಂಬಂಧಿಸಿದಂತೆ ಧೂಪಗಾರ್ ಕಂಡುಬರೋದೆ ಸಾತ್ಪುರ ಬೆಟ್ಟದ ಸಾಲಿನಲ್ಲಿ ಅಥವಾ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತೆ. ಸೊ ಈ ಧೂಪಗಾರ್ ಸಾತ್ಪುರದ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಧೂಪಗಾರ್ ಆಗಿರ್ಬೇಕು. ಇದು ಮಹಾದೇವೋ ಎನ್ನುವಂತಹ ಬೆಟ್ಟದಲ್ಲಿ ಕಂಡುಬರುತ್ತೆ. ಮಹಾದೇವೋ ಬೆಟ್ಟದಲ್ಲಿ ಕಂಡುಬರುವಂತದನ್ನ ನಾವು ನೋಡ್ತೀವಿ ಧೂಪಗಾರ್. ಸೊ ಇದು 1350 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ. ಸೊ ಈ ನಾಲ್ಕಕ್ಕೆ ನಾವು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಈಗ ಆನ್ಸರ್ ಅಂತ ಹೇಳಿ ನೋಡಿದಾಗ ನೋಡಿ, ಹೇಗೆ ಗುರು ಶಿಖರ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಅರಾವಳಿ. ಹೇಗೆ ಎರಡನೇದು ಆನ್ಸರ್ ಆಗಿರುತ್ತೆ. ಇಲ್ಲೂ ಕೂಡ ಎರಡಿದೆ, ಈ ಭಾಗದಲ್ಲೂ ಕೂಡ ಎರಡಿದೆ. 1 ಮತ್ತು 2ರಲ್ಲಿ ಆನ್ಸರ್ ರೈಟ್ ಇರೋದನ್ನ ನೋಡ್ತೀವಿ. ಸೊ ದೊಡ್ಡ ಬೆಟ್ಟ ಎಲ್ಲಿ ಕಂಡುಬರುತ್ತೆ ನೋಡಿ, 3ನೇ ಆಪ್ಷನ್ಸ್ ಅಲ್ಲಿ ಇರಬೇಕು. ಬಿಗೆ 3rd ಇರಬೇಕು. ಸೊ ಇಲ್ಲಿ ಫಸ್ಟ್ ಇದೆ, ಹಾಗಾಗಿ ಇದು ತಪ್ಪಿದೆ. ಸೊ 3ನೇದು ಇಲ್ಲಿ ಸರಿ ಇದೆ. ನೆಕ್ಸ್ಟ್ ಆನೆಮುಡಿ ಕಂಡು ಬರುತ್ತೋ 1ರಲ್ಲಿದೆ, ಇದು ಕೂಡ ರೈಟ್ ಇದೆ. ಧೂಪಗಾರ್ ಕಂಡು ಬರೋದು 4ರಲ್ಲಿ. ಹಾಗಾಗಿ ಕೇಳಿರುವಂತಹ 1ನೇ ಕ್ವಶನ್ಗೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಸೆಕೆಂಡ್ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಗೋ ಟು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 2ನೇ ಕ್ವಶನ್ ಯಾವ್ದ್ರ ಬಗ್ಗೆ ಕೇಳಿದಾನೆ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವ ನದಿಗಳು ಮುಖ್ಯವಾಗಿ ಪಶ್ಚಿಮಕ್ಕೆ ಹರಿಯುವ ನದಿಗಳಾಗಿದೆ ಅಂತೇಳಿ ಕ್ವಶನ್ಸ್ ಅನ್ನ ಕೇಳಿದಾನೆ. ಆಪ್ಷನ್ಸ್ ಎ ಅಲ್ಲಿ ಕಾವೇರಿ, ನೇತ್ರಾವತಿ, ಭೀಮಾ ಮತ್ತು ಕೃಷ್ಣ ಇದೆ. ಸೆಕೆಂಡ್ ಆಪ್ಷನ್ಸ್ ಅಲ್ಲಿ ಕಾಳಿ, ನೇತ್ರಾವತಿ, ಅಘನಾಸಿನಿ, ಶರಾವತಿ ಅಂತ ಇದೆ. ಆಪ್ಷನ್ ಸಿ ಅಲ್ಲಿ ಕೃಷ್ಣ, ಕಾವೇರಿ, ತುಂಗಭದ್ರಾ, ಗೋದಾವರಿ. ಆಪ್ಷನ್ ಡಿ ಅಲ್ಲಿ ಕೃಷ್ಣ, ಬೇಡ್ತಿ, ನೇತ್ರಾವತಿ ಮತ್ತು ಶರಾವತಿ. ಸೊ ಇದನ್ನ ಓವರ್ ಆಲ್ ಆಗಿ ನೋಡೋಣ. ನೋಡಿ, ಕಾವೇರಿ ನದಿ ಪಶ್ಚಿಮಕ್ಕೆ ಹರಿಯುತ್ತೋ ಪೂರ್ವಕ್ಕೆ ಹರಿಯುವಂತ ನೋಡಿದಾಗ ಇದು ಪೂರ್ವಕ್ಕೆ ಹರಿಯುವಂತ ನದಿ. ಸೊ ನೇತ್ರಾವತಿ ಇದು ಪಶ್ಚಿಮಕ್ಕೆ ಹರಿಯುವಂತ ನದಿ. ಭೀಮಾ ಇದು ಕೂಡ ಪೂರ್ವಕ್ಕೆ ಹರಿಯುತ್ತೆ. ಕೃಷ್ಣನು ಕೂಡ ಪೂರ್ವಕ್ಕೆ ಹರಿಯುವಂತ ನದಿ. ಸೊ ಇಲ್ಲಿ ಕಾಳಿ ನದಿಯನ್ನ ನೋಡಿದಾಗ ಇದು ಪಶ್ಚಿಮಕ್ಕೆ ಹರಿಯುತ್ತೆ. ಇದು ನೇತ್ರಾವತಿನೂ ಪಶ್ಚಿಮಕ್ಕೆ ಹರಿಯುತ್ತೆ. ಅಘನಾಸಿನೂ ಪಶ್ಚಿಮಕ್ಕೆ ಹರಿಯುವಂತ ನದಿ. ಶರಾವತಿನೂ ಕೂಡ ಪಶ್ಚಿಮಕ್ಕೆ ಹರಿಯುವಂತಹ ನದಿ. ಸೊ ಇಲ್ಲಿ ಕೃಷ್ಣ ಕ್ಲಿಯರ್ ಇದೆ, ಕಾವೇರಿ ಕ್ಲಿಯರ್ ಇದೆ. ತುಂಗಭದ್ರನು ಕೂಡ ಯಾವ ಕಡೆ ಹರಿಯುವಂತ ನದಿ ಅಂತ ನೋಡಿದಾಗ ಇದು ಪೂರ್ವಕ್ಕೆ ಹರಿಯೋದು. ಗೋದಾವರಿನೂ ಸಹ ಪೂರ್ವಕ್ಕೆ ಹರಿಯುವಂತ ನದಿಯಾಗಿರುತ್ತೆ. ಸೊ ಕೃಷ್ಣ ಆಯ್ತು. ಬೇಡ್ತಿ ಮಾತ್ರ ಪಶ್ಚಿಮಕ್ಕೆ ಹರಿಯುವಂತ ನದಿ ಇದೆ. ನೇತ್ರಾವತಿ ಪಶ್ಚಿಮಕ್ಕೆ ಹರಿಯುವಂತ ನದಿ. ಶರಾವತಿನೂ ಸಹ ಎಲ್ಲಿ ಹರಿಯತ್ತಪ್ಪ ಅಂದ್ರೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಅಂತಾನೆ ನೋಡ್ತೀವಿ. ಸೊ ಇದನ್ನ ನಾವು ಸ್ಟಡಿ ಮಾಡ್ತಾ ಹೋಗೋದಾದ್ರೆ ಭಾರತದ ನದಿ ವ್ಯವಸ್ಥೆಗಳ ಬಗ್ಗೆ ಒಂಚೂರು ಕಾನ್ಸೆಪ್ಟ್ ಅನ್ನ ನಾವು ನೋಡ್ಬೇಕಾಗತ್ತೆ. ಇಲ್ಲಿ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಯಾವುದು, ಹಾಗೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳ ಪಟ್ಟಿಯನ್ನ ನಾವು ನೋಡ್ಬಿಟ್ರೆ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಅದನ್ನ ಹೇಗೆ ಸ್ಟಡಿ ಮಾಡೋದು? ಸೊ ಇಲ್ಲಿ ನಾರ್ತ್ ಇಂದ ನಾನು ಸೌತ್ಗೆ ಬರ್ತೀನಿ ನೋಡಿ, ಯಾವ ರೀತಿ ನಮಗೆ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ ಸಾಧ್ಯತೆ ಇದೆ ಅಂತ ನೋಡಿದಾಗ, ಸೊ ಈ ಭಾಗದಲ್ಲಿ ಕೈಲಾಸ ಪರ್ವತ ಅಥವಾ ಮಾನಸ ಸರೋವರವನ್ನ ನಾವು ನೋಡ್ತೀವಿ. ಸೊ ಇಲ್ಲಿ 3 ನದಿಗಳು ಪ್ರಮುಖವಾಗಿ ಹುಟ್ಟುತ್ತವೆ. ಒಂದು ಸಿಂಧೂ ನದಿ ಹುಟ್ಟಿದ್ರೆ, ಇನ್ನೊಂದು ಸಟ್ಲೇಜ್ ನದಿ ಹುಟ್ಟುತ್ತೆ, ಇನ್ನೊಂದು ಬ್ರಹ್ಮಪುತ್ರ ನದಿ ಹುಟ್ಟೋದನ್ನ ನಾವು ನೋಡ್ತೀವಿ. ಇದರಲ್ಲಿ ಪ್ರಮುಖವಾದಂತಹ ಮುಖ್ಯ ನದಿಗಳನ್ನ ಬಗ್ಗೆ ಮಾತ್ರ ನೋಡ್ತಾ ಹೋಗೋಣ. ನಾವು ಇಲ್ಲಿಂದ ಹರ್ಕೊಂಡು ಲಾಸ್ಟ್ ಹೋಗಿ ಕರಾಚಿ ಬಳಿ ಬಂದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ರಿವರ್ ಯಾವ್ದಪ್ಪ ಅಂದ್ರೆ ಸಿಂಧೂ ನದಿ. ಹಾಗಾಗಿ ಸಿಂಧೂ ನದಿ ಯಾವ ದಿಕ್ಕಿನಲ್ಲಿ, ಇದು ಇಡೀ ಭಾರತವನ್ನ ನೋಡಿದಾಗ ಇದು ಪಶ್ಚಿಮಕ್ಕೆ ಹರಿಯುವಂತ ನದಿಗಳು, ಈ ಭಾಗದಲ್ಲಿ ಪೂರ್ವಕ್ಕೆ ಹರಿಯುವಂತ ನದಿಗಳು. ಅಂದ್ರೆ ಬೇ ಆಫ್ ಬೆಂಗಾಲಿಗೆ ಬಂದು ಸೇರಿದ್ರೆ ಆ ನದಿಗಳನ್ನ ಪೂರ್ವಕ್ಕೆ ಹರಿಯುವಂತ ನದಿ ಅಂತ ಕರಿತೀವಿ. ಅರಬ್ಬಿ ಸಮುದ್ರಕ್ಕೆ ಬಂದು ಸೇರಿದ್ರೆ ಆ ನದಿಗಳನ್ನ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು ಅಂತೇಳಿ ಡಿವೈಡ್ ಮಾಡ್ಕೊಂತೀವಿ. ಅದರಲ್ಲಿ ನಾರ್ತ್ ಇಂದ ಸೌತ್ಗೆ ಬರೋದಾದ್ರೆ ನೋಡಿ, ಸಿಂಧೂ ನದಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು, ಅದರ ಉಪನದಿಗಳು ಸಹ ಎಲ್ಲಿಗೆ ಹರಿತಾವಪ್ಪ ಅಂದ್ರೆ ಪಶ್ಚಿಮಕ್ಕೆ ಹರಿಯೋದನ್ನ ನೋಡ್ತೀವಿ.
ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ನದಿಗಳನ್ನ ನೋಡೋದಾದ್ರೆ ಜೀಲಂ ನದಿ ಅಂತ ಕರಿತೀವಿ, ಚೀನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೆಜ್ ನದಿಗಳು ಅಂತಾನೆ ಕರಿತೀವಿ. ಇವು 5 ನದಿಗಳು ಯಾವ ನದಿಯ ಉಪನದಿಗಳಾಗಿದ್ದಾವೆ? ಸಿಂಧೂ ನದಿ. ಆದ್ರೆ ಓವರ್ ಆಲ್ ನೋಡಿದಾಗ ಎಲ್ಲಿಗೆ ಹೋಗ್ತಾ ಇದ್ದಾವೆ? ಪಶ್ಚಿಮ ದಿಕ್ಕಿಗೆ ಹರ್ಕೊಂಡು ಹೋಗ್ತಾ ಇರುವಂತಹ ನದಿ. ಭಾರತದ ಅತ್ಯಂತ ದೊಡ್ಡ ನದಿಗಳಲ್ಲಿ ಸಿಂಧೂನು ಸಹ ಒಂದಾಗಿರುತ್ತೆ. ಹರಿಯುವ ದಿಕ್ಕು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಲ್ಲಿ ನಾವು ನೋಡ್ತೀವಿ. ಸೊ ಅದಾದ್ಮೇಲೆ ಮತ್ತೊಂದು ಪ್ರಮುಖವಾಗಿರುವಂತಹ ನದಿಯನ್ನ ನಾವು ನೋಡ್ತೀವಿ, ಉತ್ತರಾಖಂಡ ಭಾಗದಲ್ಲಿ ಉಗಮವಾಗುತ್ತೆ. ಆ ನದಿ ಹರ್ಕೊಂಡೋಗಿ ಲಾಸ್ಟಿಗೆ ಬೇ ಆಫ್ ಬೆಂಗಾಲಿಗೆ ಜಾಯಿನ್ ಆಗತ್ತೆ. ಸೊ ಆ ನದಿ ಹೆಸರು ಯಾವ್ದಪ್ಪ ಅಂದ್ರೆ ರಿವರ್ ಗಂಗಾ ಅಂತಾನೆ ಕರಿತೀವಿ. ಸೊ ಗಂಗಾ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಉಪನದಿಗಳೆಲ್ಲವೂ ಕೂಡ ಗಂಗಾ ನದಿಗೆ ಸೇರೋದ್ರಿಂದ ನಾವು ಎಲ್ಲಿಗೆ ಹೋಗಿ ಜಾಯಿನ್ ಆಗತ್ತಂತ ಹೇಳ್ಬೋದು? ಪೂರ್ವಕ್ಕೆ ಹರಿಯುವಂತಹ ನದಿ ವ್ಯವಸ್ಥೆಯಲ್ಲಿ ನೋಡ್ತೀವಿ ಮೈನ್ ರಿವರ್ ಗಂಗಾವನ್ನ. ಅದರ ಜೊತೆಗೆ ಯಮುನಾನು ಸಹ ಗಂಗಾ ನದಿಯ ಪ್ರಮುಖ ಉಪನದಿ ಆಗಿರೋದ್ರಿಂದ ಅದು ಕೂಡ ಯಾವ ದಿಕ್ಕಿಗೆ ಹರಿಯತ್ತಪ್ಪ ಅಂತ ನೋಡಿದಾಗ ಪೂರ್ವಕ್ಕೆ ಹರಿಯುವಂತಹ ನದಿಗಳಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಬ್ರಹ್ಮಪುತ್ರ ನದಿ ಹರ್ಕೊಂಡ್ಬಂದು ಲಾಸ್ಟ್ ಇದು ಕೂಡ ಗಂಗಾ ನದಿಗೆ ಸೇರ್ಕೊಳ್ಳುತ್ತೆ. ಗಂಗಾ ನದಿಗೆ ಸೇರ್ಕೊಳ್ಳೋದ್ರಿಂದ ಬ್ರಹ್ಮಪುತ್ರನು ಸಹ ಯಾವ ದಿಕ್ಕಿಗೆ ಹರಿತಾ ಇರುವಂತಹ ನದಿ ಅಂತ ಕರಿತೀವಿ? ಪೂರ್ವಕ್ಕೆ ಹರಿತಾ ಇರುವಂತಹ ನದಿಗಳು. ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ 3 ನದಿಗಳು ಸಹ ಪ್ರಮುಖವಾದಂತವು. ಅದರಲ್ಲಿ ಒಂದು ಪಶ್ಚಿಮಕ್ಕೆ ಹೋದ್ರೆ ಇನ್ನು 2 ಎಲ್ಲಿಗೆ ಬರ್ತಾ ಇದಾವೆ? ಪೂರ್ವಕ್ಕೆ ಬರ್ತಾ ಇರೋದನ್ನ ನಾವು ನೋಡ್ತೀವಿ. ಸೊ ಹಾಗೆ ಭಾರತದ ಮಧ್ಯಭಾಗದಲ್ಲಿ ಒಂದು ರೇಖೆಯನ್ನ ಹಾಕೊಂಡು ನಾವು ಸ್ಟಡಿ ಮಾಡ್ತಾ ಹೋಗೋದಾದ್ರೆ ಇಲ್ಲಿ ಪೂರ್ವಕ್ಕೆ ಹರಿಯುವಂತಹ ಮತ್ತು ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳ ಒಂದು ಪಟ್ಟಿಯನ್ನೇ ನೋಡಬಹುದು. ಇಲ್ಲಿ ಪಶ್ಚಿಮಕ್ಕೆ ಹರಿತಾ ಇರುವಂತಹ ನದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಈ ಭಾಗದಿಂದ ನೋಡ್ತಾ ಬರೋದಾದ್ರೆ ಲೂನಿ ನದಿ ಪಶ್ಚಿಮಕ್ಕೆ ಹರಿಯುತ್ತೆ. ಸೊ ನೆಕ್ಸ್ಟ್ ಸಬರಮತಿ ಅಂತ ಹೇಳಿ ಒಂದು ನದಿ ಇದೆ, ಸಬರಮತಿ ನದಿ, ಇದು ಕೂಡ ಪಶ್ಚಿಮಕ್ಕೆ ಹರಿಯುತ್ತೆ. ಸೊ ಹಾಗೆ ನೆಕ್ಸ್ಟ್ ಬಂದಾಗ ಮಾಹಿ ನದಿ ಅಂತ ಒಂದು ಬರುತ್ತೆ, ಅದು ಕೂಡ ಪಶ್ಚಿಮಕ್ಕೆ ಹರಿಯುತ್ತೆ. ಜೊತೆಗೆ ನರ್ಮದಾ ನದಿನೂ ಕೂಡ ಪಶ್ಚಿಮಕ್ಕೆ ಹರಿಯುವಂತ ನದಿ. ಜೊತೆಗೆ ತಾಪಿ ನದಿ ಅಂತಾನು ಕೂಡ ಕರಿತೀವಿ, ಇದು ಕೂಡ ಪಶ್ಚಿಮಕ್ಕೆ ಹರಿಯುವಂತ ನದಿಗಳು. ಸೊ ಅದಾದ್ಮೇಲೆ ಹಾಗೆ ನಾವು ಸೌತಿಗೆ ಬರ್ತಾ ಹೋಗೋದಾದ್ರೆ ನೋಡಿ ಗೋವಾ ರಾಜ್ಯದಲ್ಲಿ ಕಂಡು ಬರುತ್ತೆ ರಿವರ್ ಜುವಾರಿ ಅಂತ ಕರಿತೀವಿ, ಜುವಾರಿ, ಇದು ಕೂಡ ವೆಸ್ಟ್ ಫ್ಲೋಯಿಂಗ್ ರಿವರ್ ಲಿಸ್ಟ್ ಅಲ್ಲೇ ಇದೆ. ಸೊ ನಮ್ಮ ಕರ್ನಾಟಕಕ್ಕೆ ಬಂದಾಗ ಫಸ್ಟ್ ಮಹದಾಯಿ ಅಥವಾ ಮಾಂಡೋವಿ ರಿವರ್ ಅಂತಾನೆ ಕರಿತೀವಿ. ಮಹದಾಯಿ ನದಿನೂ ಕೂಡ ಪಶ್ಚಿಮಕ್ಕೆ ಹರಿಯುತ್ತೆ. ಜೊತೆಗೆ ರಿವರ್ ಕಾಳಿ ಅಂತ ಕರಿತೀವಿ, ಕಾಳಿ ನದಿ, ಬೇಡ್ತಿ ನದಿ ಹರಿಯುತ್ತೆ. ಅಘನಾಸಿನಿ ನದಿ ಅಂತೇಳಿ ನಮ್ಮ ರಾಜ್ಯದಲ್ಲಿ ಹರಿಯುತ್ತೆ. ಸೊ ಮತ್ತೊಂದು ಇಂಪಾರ್ಟೆಂಟ್ ವರಾಹಿ ನದಿ ಅಂತಾನು ಕೂಡ ನೋಡ್ತೀವಿ. ಹಾಗೆ ಚಕ್ರ ನದಿ ಅಂತಾನು ಕೂಡ ಕರಿತೀವಿ. ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳಾಗಿದ್ದಾವೆ. ಅದರ ಜೊತೆಗೆ ಕೇರಳ ರಾಜ್ಯದಲ್ಲಿ ಹರಿಯುವಂತಹ ಪ್ರಮುಖ ನದಿ ಯಾವ್ದಪ್ಪ ಅಂದ್ರೆ ಪೆರಿಯಾರ್ ನದಿ ಅಂತಾನೆ ಕರಿತೀವಿ. ಜೊತೆಗೆ ಪಂಬಾ ನದಿನೂ ಸಹ ಯಾವ ಕಡೆ ಹರಿಯುವಂತಹ ನದಿಗಳಲ್ಲಿ ನೋಡ್ತೀವಿ ನಾವು? ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುವಂತಹ ನದಿಗಳ ಒಂದು ಪಟ್ಟಿ ಓವರ್ ಆಲ್ ಇಂಡಿಯಾದ ಮೂಲಕ ನಾವು ಸ್ಟಡಿ ಮಾಡ್ತಾ ಬರ್ತೀವಿ. ಹಾಗಾದ್ರೆ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಲ್ಲಿ ಆಲ್ರೆಡಿ 2 ನದಿಗಳನ್ನ ನೋಡಿದೀವಿ. ಒಂದು ಗಂಗಾ ಮತ್ತು ಅದರ ಉಪನದಿಗಳು, ಎರಡನೇದು ಬ್ರಹ್ಮಪುತ್ರ ಮತ್ತು ಅದರ ಉಪನದಿಗಳು ಎಲ್ಲವೂ ಕೂಡ ಇಲ್ಲಿ ಹೋಗಿ ಸೇರ್ತವೆ ಬೇ ಆಫ್ ಬೆಂಗಾಲ್ ಅಂದ್ರೆ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಲಿಸ್ಟ್ ಅಲ್ಲಿ ನಾವು ನೋಡ್ತೀವಿ. ಸೊ ಇನ್ನು ಉಳಿದಂತಹ ನದಿಗಳಲ್ಲಿ ಪ್ರಮುಖವಾಗಿರುವಂತಹ ನದಿ ಯಾವುದು ಅಂತ ಕೇಳಿದಾಗ ನೋಡಿ ಗೋದಾವರಿ ನದಿ ಅಂತ ಕೇಳಿದಿರಿ. ಗೋದಾವರಿ ಇದು ಪೂರ್ವಕ್ಕೆ ಹರಿಯುವಂತಹ ನದಿಯಾಗಿದೆ. ಹಾಗೆ ಕೃಷ್ಣ ಮತ್ತು ಅದರ ಉಪನದಿಗಳು ಸಹ ಪೂರ್ವಕ್ಕೆ ಹರಿಯುವಂತಹ ನದಿಗಳಾಗಿರ್ತವೆ. ಹಾಗೆ ಕಾವೇರಿ ಮತ್ತು ಅದರ ಉಪನದಿಗಳು ಸಹ ಪೂರ್ವಕ್ಕೆ ಹರಿಯುತ್ತವೆ. ಕರ್ನಾಟಕದಲ್ಲಿ ನಂದಿ ದುರ್ಗ ನದಿ ವ್ಯವಸ್ಥೆ ಅಂತಾನೆ ಕರಿತೀವಿ. ನಂದಿ ದುರ್ಗ ರಿವರ್ ಸಿಸ್ಟಮ್ ಅಲ್ಲಿ ಬರ್ತವೆ. ಉತ್ತರ ಪೆನ್ನಾರ್ ಅಂತ ಕರಿತೀವಿ, ದಕ್ಷಿಣ ಪೆನ್ನಾರ್ ನದಿ ಇದೆ, ದಕ್ಷಿಣ ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ಇವೆಲ್ಲವೂ ಕೂಡ ಯಾವ ದಿಕ್ಕಿಗೆ ಹರಿಯುವಂಥದ್ದು? ಪೂರ್ವ ದಿಕ್ಕಿಗೆ ಹರಿಯುವಂತಹ ಒಂದು ನದಿಗಳ ಪಟ್ಟಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಕೇಳಿರುವಂತಹ ಕ್ವಶನ್ಗೆ ನಾವು ಆನ್ಸರ್ ಅಂತೇಳಿ ನೋಡ್ತಾ ಹೋಗೋದಾದ್ರೆ ನೋಡಿ ಕಾಳಿ ನದಿ ಯಾವ ಕಡೆ ಹರಿತಾ ಇದೆಯಪ್ಪ ಅಂತ ಕೇಳಿದಾಗ ಪಶ್ಚಿಮಕ್ಕೆ ಹರಿಯುತ್ತೆ, ನೇತ್ರಾವತಿನೂ ಪಶ್ಚಿಮಕ್ಕೆ ಹರಿಯುತ್ತೆ, ಅಘನಾಸಿನಿ ಮತ್ತು ಶರಾವತಿ. ಹಾಗಾಗಿ 2ನೇ ಆನ್ಸರ್ ಏನಾಗಿರುತ್ತಪ್ಪ ಅಂದ್ರೆ ಇದಕ್ಕೆ ರೈಟ್ ಆಗಿರೋದನ್ನ ನೋಡ್ತೀವಿ. ಸೆಕೆಂಡ್ ಕ್ವಶನ್ಗೆ ಬಿ ಇಸ್ ದ ರೈಟ್ ಆನ್ಸರ್. ಒಟ್ಟು ಥರ್ಡ್ ಕ್ವಶನ್ ಯಾವ್ದ್ರ ಬಗ್ಗೆ ಹೇಳತ್ತಂತ ಹೇಳಿ ನೋಡಿದಾಗ ನೋಡಿ ಜನಸಂಖ್ಯೆ ಹಾಗೂ ವಿಸ್ತೀರ್ಣವನ್ನ ಗಮನಿಸಿದಾಗ 3ನೇ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತ ಹೇಳಿ ಕೇಳಿದ. ಸೊ ವರ್ಲ್ಡ್ ಪಾಪ್ಯುಲೇಷನ್ ಬಗ್ಗೆ ಮತ್ತು ಜಾಗ್ರಫಿಕಲ್ ಏರಿಯಾದ ಬಗ್ಗೆ ನಮಗೊಂದು ಐಡಿಯಾ ಇರಬೇಕಾಗತ್ತೆ. ಆಪ್ಷನ್ಸ್ ಅಲ್ಲಿ ಬ್ರೆಜಿಲ್ ಇದೆ, ಇಂಡೋನೇಷಿಯಾ, ಅಮೆರಿಕ ಮತ್ತು ಪಾಕಿಸ್ತಾನವನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಮ್ಯಾಪ್ ಥ್ರೂ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕಾನ್ಸೆಪ್ಟ್ ಅನ್ನ ನಾವು ವರ್ಲ್ಡ್ ಮ್ಯಾಪ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಜನಸಂಖ್ಯೆ ಅಂತ ನೋಡಿದಾಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ರಾಷ್ಟ್ರವಾರು ನೋಡಿದಾಗ 1ನೇ ಸ್ಥಾನ ಹೋಗುತ್ತೆ ಚೀನಾಗೆ. ಫಸ್ಟ್ ಪ್ಲೇಸ್ ಚೀನಾ ಇದೆ. ಸೊ ಅದರ ಕೆಳಗಡೆ ಭಾರತ 2ನೇ ಸ್ಥಾನದಲ್ಲಿರೋದು ಜನಸಂಖ್ಯೆಯಲ್ಲಿ ನೋಡಿದಾಗ.
ಮೂರನೇ ಸ್ಥಾನದಲ್ಲಿ ಯಾವ್ದು ಕಂಡು ಬರುತ್ತಪ್ಪ ಅಂದ್ರೆ ಅಮೆರಿಕ ಕಂಡು ಬರುತ್ತೆ. 4ನೇ ಸ್ಥಾನದಲ್ಲಿ ಇಂಡೋನೇಷ್ಯಾ ಕಂಡು ಬರುತ್ತೆ. ಪಾಪ್ಯುಲೇಷನ್ ಅಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಕಂಡು ಬರೋದು ಫಸ್ಟ್ ಪ್ಲೇಸ್ ಚೀನಾ, ಸೆಕೆಂಡ್ ಭಾರತ, ಥರ್ಡ್ ಅಮೆರಿಕ, ಫೋರ್ತ್ ಅಲ್ಲಿ ಯಾವುದಿದೆ ಇಂಡೋನೇಷ್ಯಾ ಇದೆ, ಫಿಫ್ತ್ ಅಲ್ಲಿ ನಮ್ಮ ಪಕ್ಕದಲ್ಲಿರುವಂತಹ ಪಾಕಿಸ್ತಾನ 5ನೇ ಪ್ಲೇಸ್ ಅಲ್ಲಿ ಇದೆ. ಹಾಗೆ ಬ್ರೆಜಿಲ್ ನೋಡೋದಾದ್ರೆ 6ನೇ ಪ್ಲೇಸ್ ಅಲ್ಲಿ ನಾವು ನೋಡಬಹುದು. ಯಾವ್ದ್ರಲ್ಲಿ? ಜನಸಂಖ್ಯೆಯಲ್ಲಿ. ಸೊ ಇಲ್ಲಿ ಕೇಳಿರುವಂತಹ ಕ್ವಶನ್ ಮೂರನೇದಕ್ಕೆ ಆನ್ಸರ್ ಅಂತ ನೋಡಿದಾಗ ನೋಡಿ, ಜನಸಂಖ್ಯೆ ಮತ್ತು ವಿಸ್ತೀರ್ಣವನ್ನ ಗಮನಿಸಿದಾಗ 3ನೇ ಅತಿ ದೊಡ್ಡ ರಾಷ್ಟ್ರ ಯಾವುದು? ಈಗ ಪಾಪ್ಯುಲೇಷನ್ ಬೇಸ್ ಅಲ್ಲಿ ನಾವು ನೋಡಿದೀವಿ ಅಮೆರಿಕ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ? 3ನೇ ಸ್ಥಾನದಲ್ಲಿ ಇರೋದನ್ನ ನಾವು ನೋಡ್ತೀವಿ. ಹಾಗೆ ಏರಿಯಾ ವೈಸ್ ಅಲ್ಲಿ ನೋಡ್ತಾ ಹೋದಾಗ ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ಅಂತ ಕೇಳಿದಾಗ ಅದರ ಮೊದಲನೇ ಸ್ಥಾನದಲ್ಲಿರುವಂತದನ್ನ ನೋಡ್ತಾ ಹೋಗೋದಾದ್ರೆ ಫಸ್ಟ್ ರಷ್ಯಾ 1ನೇ ಸ್ಥಾನದಲ್ಲಿ ಕಂಡುಬರುತ್ತೆ, ಅತ್ಯಂತ ದೊಡ್ಡ ರಾಷ್ಟ್ರ. ಸೊ ಎರಡನೇದು ಕೆನಡಾ ಸೆಕೆಂಡ್ ಪ್ಲೇಸ್ ಅಲ್ಲಿ ಕಂಡು ಬರುತ್ತೆ. ಹಾಗೆ ಥರ್ಡ್ ಪ್ಲೇಸ್ ಅಲ್ಲಿ ಯಾವ್ದಿದೆಯಪ್ಪ ಅಂದ್ರೆ ಅದೇ ಅಮೆರಿಕ ಕಂಡು ಬರುತ್ತೆ. ಸೊ ಫೋರ್ತ್ ಪ್ಲೇಸ್ ಅಲ್ಲಿ ನೋಡಿದಾಗ ಚೀನಾ 4th ಪ್ಲೇಸ್ ಅಲ್ಲಿ ಕಂಡು ಬರುತ್ತೆ. ಹಾಗೆ 6th ಪ್ಲೇಸ್ ಅಲ್ಲಿ ಯಾವ್ದಿದೆಯಪ್ಪ ಅಂದ್ರೆ ಬ್ರೆಜಿಲ್ 6th ಪ್ಲೇಸ್ ಅಲ್ಲಿ ಕಂಡು ಬರುತ್ತೆ. ಹಾಗೆ ಬ್ರೆಜಿಲ್ 5th ಪ್ಲೇಸ್ ಅಲ್ಲಿ ಕಂಡು ಬರುತ್ತೆ. ಆಸ್ಟ್ರೇಲಿಯಾ ಎಷ್ಟನೇ ಪ್ಲೇಸ್ ಅಲ್ಲಿ ಕಂಡು ಬರುತ್ತೆ? 6. ಭಾರತ ಎಷ್ಟನೇ ಪ್ಲೇಸ್ ಅಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ 7th ಪ್ಲೇಸ್ ಅಲ್ಲಿ ಕಂಡು ಬರುತ್ತೆ. ಈಗ ಓವರ್ ಆಲ್ ಆಗಿ ನಾವು ಸ್ಟಡಿ ಮಾಡ್ತಾ ಹೋದಾಗ ನೋಡಿ, ಜನಸಂಖ್ಯೆ ಮತ್ತು ವಿಸ್ತೀರ್ಣ ಎರಡರಲ್ಲೂ ಕೂಡ 3ನೇ ಸ್ಥಾನದಲ್ಲಿರುವಂತಹ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅಮೆರಿಕವನ್ನ ನಾವು ಆನ್ಸರ್ ಮಾಡಬೇಕಾಗತ್ತೆ. ಇಲ್ಲಿ ಕೇಳಿರುವಂತಹ ಕ್ವಶನ್ಗೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಕ್ಲಿಯರ್? ಜನಸಂಖ್ಯೆ ಮತ್ತು ಜಿಯೋಗ್ರಫಿಕಲ್ ಏರಿಯಾ ಅಂತಾನೆ ನೋಡ್ತೀವಿ. ಎರಡರಲ್ಲೂ ಕೂಡ ಥರ್ಡ್ ಪ್ಲೇಸ್ ಅಲ್ಲಿರುವಂತಹ ಒಂದು ರಾಷ್ಟ್ರವಾರು ನೋಡ್ತಾ ಹೋಗೋದಾದ್ರೆ ಅಮೆರಿಕವನ್ನ ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ವರ್ಲ್ಡ್ ಲಾರ್ಜೆಸ್ಟ್ ಜಿಯೋಗ್ರಫಿಕಲ್ ಏರಿಯಾ ಹೊಂದಿರೋದು ಮತ್ತು ಪಾಪ್ಯುಲೇಷನ್ ಅಲ್ಲಿ ನೋಡ್ತಾ ಹೋದಾಗ ಈ ರೀತಿಯಾಗಿ ನಾವು ಸ್ಟಡಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಹೋಗೋಣ. ಕಳಸಾ ಮತ್ತು ಬಂಡೂರಿ ಜಲ ವಿವಾದವು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾನೆ. ಕರ್ನಾಟಕ, ಆಂಧ್ರ, ಕರ್ನಾಟಕ ಗೋವಾ, ಕರ್ನಾಟಕ ಕೇರಳ, ಕರ್ನಾಟಕ ತಮಿಳುನಾಡು ಅಥವಾ ಚೆನ್ನೈ ಅಂತೇಳಿ ಕೊಟ್ಟಿದ್ದಾನೆ. ಸೊ ಇದಕ್ಕೆ ರೈಟ್ ಆನ್ಸರ್ ಅಂತ ನೋಡಿದಾಗ ಇದು ವಿವಾದ ಇರೋದು ಕರ್ನಾಟಕ ಮತ್ತು ಗೋವಾದ ನಡುವೆ ಕಂಡು ಬರುತ್ತೆ. ಅದರ ಜೊತೆಗೆ ಪ್ಲಸ್ ಮತ್ತೊಂದು ರಾಜ್ಯವನ್ನ ಆಡ್ ಮಾಡ್ತೀವಿ, ಮಹಾರಾಷ್ಟ್ರನು ಕೂಡ ನಮ್ಮ ತಲೆಯಲ್ಲಿ ಇರಬೇಕು. ಕೆಲವೊಂದು ಎಕ್ಸಾಮ್ ಅಲ್ಲೂ 3 ಸ್ಟೇಟ್ಗಳನ್ನ ಕೊಟ್ಟಿದ್ದಾನೆ, ಕೆಲವೊಂದು ಎಕ್ಸಾಮ್ ಅಲ್ಲಿ 2 ಸ್ಟೇಟ್ ಅನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾನೆ. ನಾವು 3ಅನ್ನು ತಿಳ್ಕೊಬೇಕಾಗತ್ತೆ. ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ 3ರ ನಡುವೆನೂ ಕೂಡ ಈ ಕಳಸಾ ಬಂಡೂರಿ ಜಲ ವಿವಾದ ಅಥವಾ ಮಹದಾಯಿ ಜಲ ವಿವಾದ ಅಂತಾನೆ ನಾವು ಕರಿತೀವಿ. ಸೊ ನೋಡಿ, ಇಲ್ಲಿ ಮಹದಾಯಿ ನದಿಗೆ ಸಂಬಂಧಿಸಿದಂತೆ 2 ನಾಲೆಗಳು ಅಥವಾ 2 ಹಳ್ಳಗಳು ಅಂತಾನೆ ಕರಿತೀವಿ. ಅದೇ ರಿವರ್ ಮಹದಾಯಿ. ಸೊ ಇದನ್ನ ಗೋವಾದಲ್ಲಿ ಮಾಂಡೋವಿ ಅಂತಾನೆ ಕರೀತಾರೆ, ಮಾಂಡೋವಿ ನದಿ ಅಂತ ಕರಿತೀವಿ. ಸೊ ಈ ನದಿಗೆ 2 ಪ್ರಮುಖವಾಗಿರುವಂತಹ ಹಳ್ಳಗಳು ಅವೇ ಕಳಸಾ ಮತ್ತು ಬಂಡೂರಿ. ಸೊ ಈ ನದಿ ಉಗಮವಾಗುವಂತಹ ಒಂದು ರಾಜ್ಯ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಉಗಮವಾಗತ್ತೆ. ಪ್ಲೇಸ್ ದೇಗಾಂವ್ ಎಂಬ ಸ್ಥಳದಲ್ಲಿ ಉಗಮವಾಗತ್ತೆ. ಸೊ ಈ ದೇಗಾಂವ್ ಸ್ಥಳ ಇದೆಯಲ್ಲ ಎಲ್ಲಿದೆ ಅಂತ ಕೇಳ್ಬೋದು. ಇದು ಬೆಳಗಾವಿಯಲ್ಲಿ ಕಂಡುಬರುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಸ್ಥಳ ದೇಗಾಂವ್, ಅಲ್ಲಿ ಉಗಮವಾಗತ್ತೆ ರಿವರ್ ಮಹದಾಯಿ. ಸೊ ಈ ಜಲ ವಿವಾದ ಪ್ರಾರಂಭವಾಗಿದ್ದು ಕರ್ನಾಟಕ ಮತ್ತು ಗೋವಾ ಮತ್ತು ಮಹಾರಾಷ್ಟ್ರದ ನಡುವೆ. ಇದರ ಒಂದು ತೀರ್ಪನ್ನ ನೋಡಿದಾಗ ಈ ಜಲ ವಿವಾದವನ್ನ ಬಗೆಹರಿಸುವಂತಹ ಉದ್ದೇಶದಿಂದ MWDT ಅಂತೇಳಿ MWDT ಅಂತಾನೆ ಕರಿತೀವಿ, ಮಹದಾಯಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಂತಾನೆ ಕರಿತೀವಿ. ಇದು 2010ರಲ್ಲಿ ಪ್ರಾರಂಭವಾಗುತ್ತೆ. ಸೊ ಇತ್ತೀಚಿನ ರಿಪೋರ್ಟ್ ಯಾವಾಗ ಸಿಕ್ತು ಇದಕ್ಕೆ ಸಂಬಂಧಿಸಿದಂತೆ 2018ರಲ್ಲಿ ವರದಿಯನ್ನ ನಾವು ನೋಡ್ತೀವಿ. ಸೊ ಈ ವರದಿಯ ಅನುಸಾರವಾಗಿ ನೋಡ್ತಾ ಹೋಗೋದಾದ್ರೆ ಸೊ ಗೋವಾ ರಾಜ್ಯಕ್ಕೆ ಎಷ್ಟು % ನೀರನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದೆಯಪ್ಪ ಅಂದ್ರೆ 24 TMC ನೀರು ಗೋವಾ ರಾಜ್ಯ ಬಳಕೆ ಮಾಡ್ಕೋಬಹುದು. ಸೊ ಹಾಗೆ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಕೊಟ್ಟಿದೆಯಪ್ಪ ಅಂದ್ರೆ 13.5 TMC ನೀರು ಕರ್ನಾಟಕಕ್ಕೆ. ಹಾಗೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 1.33 TMC ನೀರು ಮಹಾರಾಷ್ಟ್ರ ಬಳಸ್ಕೋಬಹುದು ಅಂತೇಳಿ ಹೇಳಿರೋಂಥದ್ದು. ಇದು 2018ರ ಒಂದು ವರದಿಯ ಪ್ರಕಾರ. ಸೊ ವಿವಾದ ಯಾಕೆ ಬಂತು ಅಂತ ನೋಡಿದಾಗ ನೋಡಿ, ಕಳಸಾ ಮತ್ತು ಬಂಡೂರಿ ನಾಲೆಗಳಿದಾವಲ್ಲ, ಇವು ನಾಲೆಗಳ ಮೂಲಕವಾಗಿ ಯಾವ ನದಿಗೆ ಡಂಪ್ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಂದು ಯೋಜನೆಯನ್ನ ಹಾಕೊಂಡಿದೆ ಅಂತಾನು ಕೂಡ ಕೇಳಬಹುದು. ಸೊ ಇಲ್ಲಿ ಮಲಪ್ರಭಾ ನದಿಗೆ
ಮಲಪ್ರಭಾ ನದಿಗೆ ಕಳಸಾ ಬಂಡೂರಿ ನಾಲೆಯ ಮೂಲಕ ಈ ಒಂದು ನದಿಗೆ ನೀರು ತಿರುವು ಮಾಡುವಂತಹ ಒಂದು ಯೋಜನೆ ಕರ್ನಾಟಕ ಸರ್ಕಾರ ಹಾಕೊಂಡಿದೆ. ಅದನ್ನೇ ಕಳಸಾ ಬಂಡೂರಿ ಯೋಜನೆ ಅಂತಾನು ಕೂಡ ನಾವು ಕರಿತೀವಿ. ಸೊ ಇದಕ್ಕೆ ಆನ್ಸರ್ ಅಂತ ನೋಡಿದಾಗ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಗೋ ಟು ಫಿಫ್ತ್ ಒಂದು ಕ್ವಶನ್ ನೋಡೋಣ. 5ನೇ ಕ್ವಶನ್, ಈ ಮುಂದಿನ ಯಾವ ನಿಯತಕಾಲಿಕ ಗಾಳಿ ಸಮುದ್ರದಿಂದ ಭೂಮಿಯ ಕಡೆ ಬೀಸಿ ಬೇಸಿಗೆ ಮುಂಗಾರನ್ನ ಉಂಟು ಮಾಡುತ್ತದೆ ಅಂತ ಕೇಳಿದಾನೆ. ಇಲ್ಲಿ ಪೂರ್ವ ಪಶ್ಚಿಮ ಅಂತ ಇದೆ, ಈಶಾನ್ಯ, ನೈಋತ್ಯ, ಆಗ್ನೇಯ ಅಂತ ಹೇಳಿ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. ಸೊ ಈ ಬೇಸಿಗೆ ಗಾಲದಲ್ಲಿ ಬೀಸುವಂತಹ ಈ ಅನಿಯಮಿತ ಗಾಳಿ ಅಂತ ಕರಿತೀವಿ. ಓಕೆ, ಸೊ ನೋಡಿ ನಿಯತಕಾಲಿಕ ಅಂತ ಹೇಳಿ ಪದವನ್ನ ಬಳಸಿರೋದನ್ನ ನಾವು ನೋಡ್ತೀವಿ. ಸೊ ಯಾಕಂದ್ರೆ ಇದು ಪರ್ಮನೆಂಟ್ ಅಲ್ಲ, ಆ ಶಾಶ್ವತ ಗಾಳಿಗಳಲ್ಲಿ ನಾವು ಇದನ್ನ ನೋಡ್ಬೇಕಾಗತ್ತೆ. ಹೇಗೆ ಏನು ಅಂತ ನೋಡಿದಾಗ, ಸೊ ನೋಡಿ ಇದ್ರ ಫಸ್ಟ್ ನಮ್ಮ ಇಂಡಿಯಾದ ಒಂದು ಲೊಕೇಶನ್ ಅನ್ನ ನಾವು ತಿಳ್ಕೊಬೇಕಾಗತ್ತೆ. ಭಾರತ ಪ್ರಪಂಚದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದಾಗ ನಿಮಗೆ ಆಲ್ರೆಡಿ ಗೊತ್ತಿರತ್ತೆ. ಸೊ ಉತ್ತರ ಗೋಳಾರ್ಧದಲ್ಲಿ ಕಂಡು ಬರುತ್ತೆ. ಉತ್ತರ ಗೋಳಾರ್ಧದ ಯಾವ ಭಾಗದಲ್ಲಿದೆ ಅಂತ ಕೇಳಿದಾಗ ಪೂರ್ವ ಭಾಗದಲ್ಲಿ. ಸೊ ನೋಡಿ ಸೂರ್ಯನ ನೇರ ಕಿರಣಗಳು 0 ಡಿಗ್ರಿ ಈಕ್ವಿಟಾರ್ ಮೇಲೆ ಯಾವಾಗ ಬೀಳತ್ತಪ್ಪ ಅಂದ್ರೆ ಮಾರ್ಚ್ 21ಕ್ಕೆ ಬೀಳುತ್ತೆ. ನಂತರ ಜೂನ್ 21ಕ್ಕೆ ಸೂರ್ಯನ ನೇರ ಕಿರಣಗಳು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತೆ. ಹಾಗೆ ಕೆಳಭಾಗದಲ್ಲಿರುವಂತಹ 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಡಿಸೆಂಬರ್ 22ಕ್ಕೆ ಸೂರ್ಯನ ನೇರ ಕಿರಣಗಳು ಬೀಳ್ತಾವೆ. ಮತ್ತು ಹಾಗೆ ಸೆಪ್ಟೆಂಬರ್ 23ಕ್ಕೆ ಮತ್ತೆ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ನೇರ ಕಿರಣಗಳು ಬೀಳ್ತಾವೆ. ಇಲ್ಲಿ ಉಷ್ಣಾಂಶದಲ್ಲಿ ಏನಾಗತ್ತಪ್ಪ ಅಂದ್ರೆ ವ್ಯತ್ಯಾಸಗಳು ಆಗುತ್ತೆ. ಹಾಗೆ ಒತ್ತಡದಲ್ಲೂ ಕೂಡ ಏನಾಗ್ತಾ ಹೋಗುತ್ತೆ, ವ್ಯತ್ಯಾಸಗಳಾಗ್ತವೆ. ಅದರ ಪರಿಣಾಮದಿಂದಾಗಿ ಈ ಮಾರುತಗಳು ಬೀಸೋದನ್ನ ನಾವು ನೋಡ್ತೀವಿ. ಇದನ್ನ ಎಕ್ಸಾಂಪಲ್ ನಾವು ಇಂಡಿಯನ್ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿ ನಾವು ಮಾತಾಡ್ತಾ ಹೋಗೋದಾದ್ರೆ, ಸೊ ನೋಡಿ ಮಾರ್ಚ್ 21ರ ನಂತರ ಸೂರ್ಯನ ಕಿರಣಗಳು ಯಾವ ಕಡೆ ಮುಖ ಮಾಡಿತಾವ ಅಂತ ಕೇಳಿದಾಗ ಉತ್ತರ ಗೋಳಾರ್ಧದ ಕಡೆ ಮೂವ್ ಆಗ್ತಾ ಇರ್ತಾವ. ಸೊ ಹಾಗೆ ಉತ್ತರ ಗೋಳಾರ್ಧದ ಕಡೆ ಹೋದಂಗೆ ಉತ್ತರ ಗೋಳಾರ್ಧದಲ್ಲಿ ಏನಾಗತ್ತಪ್ಪ ಅಂದ್ರೆ ಉಷ್ಣಾಂಶ ಹೆಚ್ಚಾಗತ್ತೆ, ಒತ್ತಡ ಆಟೋಮೆಟಿಕಲಿ ಏನಾಗ್ತಾ ಹೋಗತ್ತಪ್ಪ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಹೈ ಟೆಂಪರೇಚರ್ ಇರುತ್ತೆ, ಲೋ ಪ್ರೆಷರ್ ಆಗಿರುತ್ತೆ ಇಂಡಿಯಾ ಅಥವಾ ಈ ಸೈಬೀರಿಯಾ ಭಾಗದಲ್ಲಿ. ಓಕೆ, ಸೊ ನೆಕ್ಸ್ಟ್ ಅದೇ ಈ ಹಿಂದೂ ಮಹಾಸಾಗರ ಭಾಗದಲ್ಲಿ ಉಷ್ಣಾಂಶ ಏನಾಗ್ತಾ ಹೋಗತ್ತಪ್ಪ ಅಂದ್ರೆ ಟೆಂಪರೇಚರು ಕಡಿಮೆ ಆಗುತ್ತಾ ಹೋಗುತ್ತೆ, ಒತ್ತಡ ಏನಾಗ್ತಾ ಹೋಗತ್ತಪ್ಪ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಲೋ ಟೆಂಪರೇಚರ್ ಹೈ ಪ್ರೆಷರ್ ಇರೋದನ್ನ ನಾವು ನೋಡಬಹುದು. ಸೊ ಈ ಸಂದರ್ಭದಲ್ಲಿ ಬೀಸುವಂತಹ ಗಾಳಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಸಮಭಾಜಕ ವೃತ್ತವನ್ನ ದಾಟಿದ ನಂತರ ಕೋರಿಯಾಲಿಸ್ ನಿಯಮದ ಪ್ರಕಾರವಾಗಿ ತಮ್ಮ ದಿಕ್ಕನ್ನ ಬದಲಾವಣೆ ಮಾಡಿಕೊಂಡು ಸೊ ಈ ದಿಕ್ಕಿನೆಡೆಗೆ ಬೀಸ್ತಾ ಹೋಗ್ತವೆ. ಬಲಭಾಗಕ್ಕೆ ಬೀಸೋದನ್ನ ನಾವು ನೋಡ್ತೀವಿ. ಸೊ ಈ ಬಲಭಾಗಕ್ಕೆ ಬೀಸ್ಕೊಂಡ್ ಬಂದಾಗ ಇವು ಎಲ್ಲಿಂದ ಬರ್ತಾವಪ್ಪ ಅಂದ್ರೆ ಹಿಂದೂ ಮಹಾಸಾಗರ ಅಥವಾ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯ ಭಾಗದಿಂದ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾವ. ಸೊ ಈ ಮಾರುತಗಳು ಬೀಸೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಪಶ್ಚಿಮ ಘಟ್ಟಗಳು ತಡೆದು ಈ ಭಾಗಕ್ಕೆ ಏನಾಗತ್ತಪ್ಪ ಅಂದ್ರೆ ಅತಿ ಹೆಚ್ಚು ಮಳೆಯನ್ನ ಸುರಿಸತ್ತೆ. ಓವರ್ ಆಲ್ ಇಂಡಿಯಾದಲ್ಲಿ ಮಳೆ ಆಗೋದನ್ನ ನೋಡ್ತೀವಿ. ಸೊ ಟೈಮ್ ನೋಡಿದಾಗ ಸೂರ್ಯ ಈ ಭಾಗದಲ್ಲಿದ್ದಾಗ ಈ ಟೈಮಲ್ಲಿ ಉತ್ತರ ಗೋಳಾರ್ಧದಲ್ಲಿ ಯಾವ ಕಾಲ ಇರತ್ತಪ್ಪ ಅಂದ್ರೆ ಬೇಸಿಗೆ ಕಾಲದಲ್ಲಿ ಇರತ್ತೆ. ಆ ಬೇಸಿಗೆಗಾಲದಲ್ಲಿ ಈ ಮಾರುತಗಳು ಬೀಸ್ತವೆ. ಈ ಮಾರುತಗಳು ಬೀಸುವಂತಹ ದಿಕ್ಕನ್ನ ನಾವು ನೋಡಿದಾಗ ಇಂಡಿಯಾವನ್ನ ಕಂಪ್ಯಾರಿಸನ್ ಮಾಡಿದಾಗ ಇದು ಯಾವ ದಿಕ್ಕಾಗಿರುತ್ತಪ್ಪ ಅಂದ್ರೆ ನೈಋತ್ಯ ದಿಕ್ಕಾಗಿರುತ್ತೆ. ಸೊ ಆದ್ರಿಂದ ಈ ಬೇಸಿಗೆಗಾಲದಲ್ಲಿ ಬೀಸುವಂತಹ ಮಾರುತಗಳು ಯಾವ್ದಾಗಿರುತ್ತಪ್ಪ ಅಂದ್ರೆ ನೈಋತ್ಯ ಮಾರುತಗಳಾಗಿರೋದನ್ನ ನಾವು ನೋಡ್ಬೋದು. ಸೊ ಈ ನೈಋತ್ಯ ಮಾರುತಗಳಿಂದ ಬೇಸಿಗೆಗಾಲದಲ್ಲಿ ಏನಾಗತ್ತಪ್ಪ ಅಂದ್ರೆ ಮಳೆ ಆಗತ್ತೆ. ಸೊ ಮಳೆ ಆಗೋದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶ ಇರುತ್ತೆ, ಕಡಿಮೆ ಒತ್ತಡ ಇರೋದನ್ನ ಕೂಡ ನಾವು ನೋಡ್ಬೋದು. ಸೊ 5ನೇ ಕ್ವಶನ್ಗೆ 3ನೇದು ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ 6ನೇ ಕ್ವಶನ್ಗೆ ಹೋಗೋಣ. ನೋಡಿ, ನುಗು ಯೋಜನೆ ಇಲ್ಲಿದೆ ಅಂತೇಳಿ ಕೇಳಿದ್ದೇನೆ. ಸೊ ನುಗು ಯೋಜನೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ನುಗು ಅನ್ನೋದು ಏನು ಅಂತೇಳಿ ನೋಡ್ಕೊಳ್ಳೋದಾದ್ರೆ ಇದೊಂದು ಉಪನದಿ ಅಂತಾನೆ ಕರಿತೀವಿ. ಸೊ ಉಪನದಿ ಅಥವಾ ಮುಖ್ಯ ನದಿಗಳಲ್ಲಿ ಒಂದಾಗಿರೋದನ್ನು ಕೂಡ ನೋಡ್ಬೋದು. ಸೊ ಯಾವುದ್ರ ಉಪನದಿ ಅಂತ ನೋಡಿದಾಗ ಇದು ಕಪಿಲ ಅಥವಾ ಕಬಿನಿ ನದಿಯ ಒಂದು ಉಪನದಿನೇ ನುಗು ಆಗಿರುತ್ತೆ. ಸೊ ಈ ನುಗು ನದಿ ಇದೆಯಲ್ಲ, ಇದಕ್ಕೊಂದು ಡ್ಯಾಮ್ ಕೂಡ ಕನ್ಸ್ಟ್ರಕ್ಟ್ ಆಗಿದೆ. ಆ ಡ್ಯಾಮ್ ಹೆಸರು ಎಲ್ಲಿದೆ ಅಂತ ಕೇಳಿದಾನೆ, ಅದನ್ನ ನುಗು ಜಲಾಶಯ ಅಂತಾನೆ ಕರಿತೀವಿ, ನುಗು ಡ್ಯಾಮ್ ಅಂತಾನೆ ಕರಿತೀವಿ. ಸೊ ಆ ಡ್ಯಾಮ್ ಇರುವಂತಹ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಬಿರುವಾಳ್ ಅಂತಾನೆ ಕರಿತೀವಿ. ಸೊ ಈ ಬಿರುವಾಳ್ ಎಲ್ಲಿದೆ ಅಂತ ಕೇಳಿದಾಗ HD ಕೋಟೆಯಲ್ಲಿ ಕಂಡು ಬರುತ್ತೆ. HD
ಕೋಟೆಯಲ್ಲಿ ಕಂಡುಬರುತ್ತೆ. ಸೊ ಮೈಸೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಈ ಒಂದು ಜಲಾಶಯವನ್ನ ನೋಡ್ತೀವಿ, ನುಗು ಜಲಾಶಯ. ಸೊ ಈ ನುಗು ನದಿ ಇದೆಯಲ್ಲ, ಯಾವ ನ್ಯಾಷನಲ್ ಪಾರ್ಕ್ ಅಲ್ಲಿ ಹರಿಯತ್ತಂತಾನು ಕೂಡ ಕೇಳಬಹುದು. ನೋಡಿ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮಧ್ಯ ಭಾಗದಲ್ಲಿ ಅಥವಾ ಹೃದಯ ಭಾಗದಲ್ಲಿ ಹರಿಯುವಂತಹ ನದಿ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಯಾವ್ದು ಮಾಡ್ಬೇಕಾಗತ್ತೆ, ನಾವು ನುಗು ಅನ್ನ ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ಇದ್ರಲ್ಲಿ ನೋಡಿ, ಬಂಡೀಪುರ ನ್ಯಾಷನಲ್ ಪಾರ್ಕ್ ಇಲ್ಲಿದೆ ಅಂತ ಕೇಳಿದಾಗ ಮಧ್ಯದಲ್ಲಿ ನುಗು ನದಿ ಹರಿತಾ ಇದ್ರೆ ಅದರ ಉತ್ತರದಲ್ಲಿ ಕಬಿನಿ ನದಿ ಹರಿಯತ್ತೆ, ದಕ್ಷಿಣದಲ್ಲಿ ಯಾವ ನದಿ ಹರಿಯತ್ತಪ್ಪ ಅಂತ ಕೇಳ್ಬೋದು, ರಿವರ್ ಮೋಯರ್ ನದಿ ಹರಿಯತ್ತೆ. ಸೊ ಈ ಮೂರು ನದಿಗಳು ಕೂಡ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತೆ. ಕಪಿಲ ಅಥವಾ ಕಬಿನಿ ನದಿಯ ಪ್ರಮುಖ ಉಪನದಿ ಯಾವುದಪ್ಪ ಅಂದ್ರೆ ನುಗು. ಆ ನುಗು ನದಿಗೆ HD ಕೋಟೆ ಮೈಸೂರು ಜಿಲ್ಲೆಯ ಬಿರವಾಳ್ ಎಂಬಲ್ಲಿ ಏನಾಗಿದೆಪ್ಪ ಅಂದ್ರೆ ಒಂದು ಜಲಾಶಯವನ್ನು ಕೂಡ ಕಟ್ಟಿರೋದನ್ನ ನಾವು ನೋಡ್ತೀವಿ. ಹಾಗಾಗಿ ಆನ್ಸರ್ ಅಂತ ನೋಡಿದಾಗ ಎ ಅನ್ನೋದು 6ನೇ ಕ್ವಶನ್ಗೆ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7 ಬಗ್ಗೆ ಮಾತಾಡ್ತಾ ಹೋಗೋಣ. ಕಾಶ್ಮೀರ ಕಣಿವೆ ಈ ಎರಡರ ನಡುವೆ ಕಂಡು ಬರತ್ತೆ ಅಂತ ಹೇಳಿ ಕೇಳಿದಾನೆ. ನೋಡಿ, ಪೀರ್ ಪಂಜಲ್ ಕಾರಕೋರಂ ಇದೆ, ಪೀರ್ ಪಂಜಲ್ ಜಾಸ್ಕರ್ ರೇಂಜ್ ಇದೆ, ಜಾಸ್ಕರ್ ಮತ್ತು ಲಡಾಖ್ ಇದೆ, ಸುಲೇಮಾನ್ ಮತ್ತು ಕಿರ್ತರ್ ಮೌಂಟೇನ್ಸ್ ಗಳು ಅಂತಾನೆ ಇದೆ. ಸೊ ಇದನ್ನ ಮ್ಯಾಪ್ ಥ್ರೂ ಅಲ್ಲಿ ಕೂಡ ನಾವು ನೋಡ್ತಾ ಹೋಗ್ಬೋದು ಎಲ್ಲಿ ಯಾವುದು ಅಂತ ಹೇಳಿ ನೋಡಿದಾಗ. ಸೊ ಫಸ್ಟ್ ನೋಡಿ, ಭಾರತದ ನೆತ್ತಿಯ ಭಾಗದಲ್ಲಿ ಒಂದು ನಾಟ್ ಅನ್ನ ನೋಡ್ತೀವಿ, ಇದನ್ನೇ ಪಾಮೀರ್ ನಾಟ್ ಅಂತ ಕರಿತೀವಿ. ಸೊ ಈ ಪಾಮೀರ್ ನಾಟ್ ಇದೆಯಲ್ಲ, ಏನು ನಾಟ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಪ್ರಮುಖ ಪರ್ವತ ಶ್ರೇಣಿಗಳು ಬಂದು ಸೇರುವಂತಹ ಒಂದು ಸ್ಥಳವನ್ನ ನಾವೇನಂತ ಕರಿತೀವಿ, ನಾಟ್ ಅಂತಾನೆ ಕರಿತೀವಿ. ಪ್ರಪಂಚದ ಪ್ರಮುಖ ಪರ್ವತ ಶ್ರೇಣಿಗಳು ಬಂದು ಸೇರುವಂತಹ ಒಂದು ಸ್ಥಳವನ್ನ ನಾಟ್ ಅಂತ ಕರಿತೀವಿ. ಅದು ಪಾಮೀರ್ ನಾಟ್ ಈ ಭಾಗದಲ್ಲಿ ಕಂಡುಬರುತ್ತೆ, ಭಾರತದ ತಲೆ ಮೇಲೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕಾರಕೋರಂ ರೇಂಜ್ ಅಂತ ಕಂಡು ಬರುತ್ತೆ. ಇದು ಕಾರಕೋರಂ ಶ್ರೇಣಿ ಆಗಿರುತ್ತೆ. ಅದರ ಕೆಳಗಡೆ ಲಡಾಖ್ ಶ್ರೇಣಿ ಕಂಡು ಬರುತ್ತೆ, ಅದರ ಕೆಳಗಡೆ ಜಾಸ್ಕರ್ ಶ್ರೇಣಿ ಕಂಡು ಬರುತ್ತೆ. ಸೊ ಅದರ ಕೆಳಭಾಗದಲ್ಲಿ ಪೀರ್ ಪಂಜಲ್ ರೇಂಜ್ ಅಂತಾನೆ ಕರಿತೀವಿ. ಪೀರ್ ಪಂಜಲ್ ಶ್ರೇಣಿನೂ ಸಹ ಇಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ಓವರ್ ಆಲ್ ಆಗಿ ನೋಡಿದಾಗ ಇದು ಕಾಶ್ಮೀರ ಕಣಿವೆ ಯಾವ ಭಾಗದಲ್ಲಿ ಕಂಡುಬರುತ್ತೆ, ಈ ಭಾಗದಲ್ಲಿರೋದೇ ಕಾಶ್ಮೀರ ಕಣಿವೆ ಇಲ್ಲಿ ಕಂಡು ಬರೋದ್ರಿಂದ ಯಾವ ಪರ್ವತ ಶ್ರೇಣಿಯ ನಡುವೆ ಕಂಡು ಬರುತ್ತಂತಾನು ಕೂಡ ಕೇಳ್ಬೋದು. ನೋಡಿ, ಮೇಲ್ಭಾಗದಲ್ಲಿ ಜಾಸ್ಕರ್ ಇದೆ, ಕೆಳಭಾಗದಲ್ಲಿ ಪೀರ್ ಪಂಜಲ್ ಇದೆ, ಅದರ ಮಧ್ಯ ಭಾಗದಲ್ಲಿ ಕಂಡು ಬರುತ್ತೆ ಈ ಒಂದು ಕಾಶ್ಮೀರಿ ಕಣಿವೆ. ಹಾಗಾಗಿ ಇದಕ್ಕೆ ಆನ್ಸರ್ ಅಂತ ಹೇಳಿ ನೋಡಿದಾಗ ಕ್ಲಿಯರ್ ಇರಬೇಕಾಗತ್ತೆ ನಮಗೆ. ನೋಡಿ, ಪೀರ್ ಪಂಜಲ್ ಮತ್ತು ಜಾಸ್ಕರ್ ಶ್ರೇಣಿಯ ನಡುವೆ ಕಂಡು ಬರೋದೇ ಕಾಶ್ಮೀರಿ ಕಣಿವೆ. ಇದಕ್ಕೆ ಆನ್ಸರ್ ಅಂತ ನೋಡಿದಾಗ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಕ್ವಶನ್ ನಂಬರ್ 8ನೇದಕ್ಕೆ ಹೋಗೋಣ. ನೋಡಿ, ಈ ಕೆಳಗಿನ ಭಾರತದ ದ್ವೀಪಗಳ ಪೈಕಿ ಜ್ವಾಲಾಮುಖಿ ಮೂಲ ಹೊಂದಿರೋದು ಯಾವುದು ಅಂತ ಕೇಳಿದಾನೆ. ಕಾರ್ ನಿಕೋಬಾರ್ ಇದೆ, ಬ್ಯಾರನ್ ಇದೆ, ಉತ್ತರ ಅಂಡಮಾನ್ ಮತ್ತು ಕಿರು ನಿಕೋಬಾರ್ ಅಂತಾನೆ ಕಂಡು ಬರುತ್ತೆ. ಸೊ ಇಡೀ ಒಂದು ದಕ್ಷಿಣ ಏಷ್ಯಾ ಅಂತಾನೆ ಕರಿಬಹುದು ಅಥವಾ ಭಾರತ ಈ ಅಂಡಮಾನ್ ಮತ್ತು ನಿಕೋಬಾರ್ ಎನ್ನುವಂತಹ ಒಂದು ದ್ವೀಪ ಸಮೂಹನ ಕೇಳಿದಿರಿ. ಸೊ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಕಂಡು ಬರೋದೇ ಈ ಒಂದು ಜಾಗೃತ ಜ್ವಾಲಾಮುಖಿ, ಆಕ್ಟಿವ್ ವಾಲ್ಕೆನೋಸ್ ಅಂತಾನೆ ನಾವು ಕರಿತೀವಿ. ಸೊ ಆ ಆಕ್ಟಿವ್ ವಾಲ್ಕೆನೋಸ್ ಎಲ್ಲಿ ಕಂಡು ಬರುತ್ತೆ, ಯಾವ ದ್ವೀಪದಲ್ಲಿ ಅಂತ ಕೇಳಿದಾಗ ಅದು ಕಂಡು ಬರೋದೇ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಸಮೂಹದಲ್ಲಿ ಕಂಡು ಬರುತ್ತೆ. ಸೊ ಅದರಲ್ಲೂ ಕೂಡ ನೋಡಿದಾಗ ನೋಡಿ, ಈ ಉತ್ತರ ಅಂಡಮಾನ್ ಅಂತಾನೆ ಕರಿತೀವಿ ಇದನ್ನ. ಸೊ ಇದು ಉತ್ತರ ಅಂಡಮಾನ್ ಆಗಿದೆ, ಇದು ಮಧ್ಯ ಅಂಡಮಾನ್ ಆಗಿದೆ, ಇದು ದಕ್ಷಿಣ ಅಂಡಮಾನ್ ದ್ವೀಪ ಅಂತ ಕರಿತೀವಿ. ಇದನ್ನ ಚಿಕ್ಕ ಅಥವಾ ಲಿಟಲ್ ಅಂಡಮಾನ್ ಅಂತಾನೆ ಕರಿತೀವಿ. ಇವು ಪ್ರಮುಖವಾಗಿರುವಂತಹ 4 ದ್ವೀಪ ಸಮೂಹಗಳು ಅಂಡಮಾನ್ ನಲ್ಲಿ ಕಂಡು ಬರುವಂತದ್ದು. ಅದರಲ್ಲಿ ಈ ಉತ್ತರ ಅಂಡಮಾನ್ ಭಾಗದಲ್ಲಿ ನಾವು ನೋಡುವಂಥದ್ದು ಯಾವ್ದಪ್ಪ ಅಂದ್ರೆ ಬ್ಯಾರನ್ ದ್ವೀಪ ಅಂತ ಕರಿತೀವಿ. ಬ್ಯಾರನ್ ದ್ವೀಪ ಅಂತಾನೆ ಕರಿತೀವಿ. ಸೊ ಈ ಬ್ಯಾರನ್ ದ್ವೀಪ ಇದೆಯಲ್ಲ ಅಥವಾ ಬ್ಯಾರನ್ ಅಂತ ಹೇಳಿ ಐಲ್ಯಾಂಡ್ ಅಂತ ಏನ್ ಕರಿತೀವಲ್ಲ, ಇಲ್ಲಿ ಆಕ್ಟಿವ್ ವಾಲ್ಕೆನೋಸ್ ಅನ್ನ ನಾವು ನೋಡ್ತೀವಿ. ಜಾಗೃತ ಜ್ವಾಲಾಮುಖಿಯನ್ನ ಹೊಂದಿರುವಂತಹ ಒಂದು ದ್ವೀಪ ಯಾವ್ದಪ್ಪ ಅಂದ್ರೆ ಬ್ಯಾರನ್ ದ್ವೀಪ. ಅದು ಯಾವ ಭಾಗಕ್ಕೆ ಸೇರತ್ತಪ್ಪ ಅಂದ್ರೆ ಉತ್ತರ ಅಂಡಮಾನ್ ಭಾಗಕ್ಕೆ ಸೇರಿರುವಂತದ್ದು. ಅದರಲ್ಲೂ ಕೂಡ ಯಾವ ದ್ವೀಪದಲ್ಲಿ ಕಂಡು ಬರುತ್ತಂತ ಓವರ್ ಆಲ್ ಆಗಿ ಕೇಳಿದಾಗ ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಕಂಡು ಬರೋದನ್ನ ನಾವು ನೋಡ್ತೀವಿ. ಇದನ್ನ ಆಕ್ಟಿವ್ ವಾಲ್ಕೆನೋಸ್ ಗಳ ಪಟ್ಟಿಯಲ್ಲಿ ನಾವು ನೋಡ್ತೀವಿ. ಹಾಗೆ ಸುಪ್ತ ಜ್ವಾಲಾಮುಖಿ ಅಂತ ಹೇಳಿದೆ, ನಾರ್ಕೋನ್ ಡಾಮ್ ಅಂತ ಮತ್ತೊಂದಿದೆ, ನಾರ್ಕೋನ್ ಡಾಮ್.
ಸೊ ಈ ನಾರ್ಕೋನ್ ಡ್ಯಾಮ್ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಬ್ಯಾರನ್ ನ ನಾರ್ತ್ ಭಾಗದಲ್ಲಿ ಕಂಡು ಬರುತ್ತೆ. ಇದರ ಹೆಸರು ನಾರ್ಕೋನ್ ಡ್ಯಾಮ್. ಇದು ಸುಪ್ತ ಜ್ವಾಲಾಮುಖಿಗಳ ಪಟ್ಟಿಯಲ್ಲಿ ಇರೋದನ್ನ ನಾವು ನೋಡ್ತೀವಿ. ಅತಿ ಹೆಚ್ಚು ಎಕ್ಸಾಂಪಲ್ ಕ್ವಶನ್ ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದಾನಪ್ಪ ಅಂದ್ರೆ ಜಾಗೃತ ಜ್ವಾಲಾಮುಖಿ ಭಾರತದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಬ್ಯಾರನ್ ನಲ್ಲಿ ಕಂಡು ಬರುವಂತದ್ದು. ಸೊ ಕೇಳಿರೋ ಕ್ವಶನ್ನಿಗೂ ಆನ್ಸರ್ ಅಂತ ನೋಡಿದಾಗ ಯಾವ್ದನ್ನ ಆನ್ಸರ್ ಮಾಡ್ಬೇಕು ನಾವು? ಬ್ಯಾರನ್ ದ್ವೀಪವನ್ನ ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 9. ಓಕೆ, ಸೊ ನೋಡಿ 2001 ರಿಂದ 2011 ಜನಗಣತಿಯಲ್ಲಿ ತಿಳಿದು ಬಂದ ಹಾಗೆ ಯಾವ ರಾಜ್ಯ ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ ದಶಕದ ಗರಿಷ್ಠತೆಯನ್ನ ಸಾಧಿಸಿದೆ ಅಂತ ಕೇಳಿದಾನೆ. ಬಿಹಾರ್ ಇದೆ, ಉತ್ತರ ಪ್ರದೇಶ ಇದೆ, ಮತ್ತೆ ರಾಜಸ್ಥಾನ ಇದೆ, ಅರುಣಾಚಲ್ ಪ್ರದೇಶ್ ಅಂತ ಹೇಳಿ 4 ಆಪ್ಷನ್ಸ್ ಅನ್ನ ಕೇಳಿದಾನೆ. ಸೊ ಇಲ್ಲಿ ಜನಸಂಖ್ಯಾ ಬೆಳವಣಿಗೆ ದರ, ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತಾನೆ ನಾವು ಕರಿತೀವಿ. ಈ ಜನಸಂಖ್ಯಾ ಬೆಳವಣಿಗೆ ದರವನ್ನ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಪ್ರಮುಖವಾಗಿ 3 ಹಂತಗಳನ್ನ ನಾವು ನೋಡ್ಕೋಬೇಕಾಗತ್ತೆ. ಸೊ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರವನ್ನ ಹೊಂದಿರುವಂತಹ ವರ್ಷ ಯಾವುದು ಅಂತ ಕೇಳ್ಬೋದು. 1971 ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿರುವಂತಹ ವರ್ಷ ಅಂತಾನೆ ಕರಿತೀವಿ. ಸೊ ಇಲ್ಲಿ 24.80% ಅಷ್ಟು ಪಾಪ್ಯುಲೇಷನ್ ಗ್ರೋತ್ ರೇಟ್ ಆಗಿರೋದನ್ನ ನಾವು ನೋಡ್ತೀವಿ. ಇಡೀ ಇಂಡಿಯನ್ ಹಿಸ್ಟ್ರಿಯಲ್ಲೇ ಹೈಯೆಸ್ಟ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಇಯರ್ ಅಂತ ಕೇಳಿದಾಗ 1971. ಸೊ ಅದೇ ಅತಿ ಕಡಿಮೆ ಜನಸಂಖ್ಯಾ ಬೆಳವಣಿಗೆ ದರವನ್ನ ಹೊಂದಿದ್ದು 1921 ನಾವು ನೋಡ್ತೀವಿ. ಇಲ್ಲಿ -0.31% ಅನ್ನ ನಾವು ನೋಡಬಹುದು. ಇದು ಇಡೀ ಭಾರತದಲ್ಲೇ ಅತಿ ಕಡಿಮೆ ಜನಸಂಖ್ಯಾ ಬೆಳವಣಿಗೆ ದರವನ್ನ ಹೊಂದಿರುವಂತಹ ಒಂದು ಅವಧಿ ಅಂತಾನು ಕೂಡ ನಾವು ನೋಡಬಹುದು. ಸೊ ನೆಕ್ಸ್ಟ್ ನಮಗೆ ಕೇಳುವಂತಹ ಒಂದು ಕ್ವಶನ್ಗೆ ಆನ್ಸರ್ ಅಂತ ನೋಡಿದಾಗ 1 ರಿಂದ 2011 ಓವರ್ ಆಲ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಎಷ್ಟಿತ್ತು ಅಂತ ಕೇಳಿದಾಗ ನೋಡಿ 17.64% ಇದೆಯಲ್ಲ, ಇದು ಓವರ್ ಆಲ್ ಆಗಿ ನಾವು ನೋಡ್ತೀವಿ. 2001 ರಿಂದ 2011 ಭಾರತದಲ್ಲಿ ಆದಂತಹ ಜನಸಂಖ್ಯಾ ಬೆಳವಣಿಗೆ ದರ. ಸೊ ಹಾಗಾದ್ರೆ ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ದರವನ್ನ ಹೊಂದಿರುವಂತಹ ರಾಜ್ಯವಾರು ನೋಡ್ತಾ ಹೋಗೋದಾದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಕಂಡುಬರುತ್ತೆ ಮೇಘಾಲಯ. ಮೊದಲನೇ ಸ್ಥಾನದಲ್ಲಿ ಇರೋದನ್ನ ಮೇಘಾಲಯ ಅಂತ ಕಂಡಿರ್ತೀವಿ. ಇದು 27.8% ಇರೋದನ್ನ ನೋಡ್ತೀವಿ ಫಸ್ಟ್ ಪ್ಲೇಸ್. ಹಾಗಾದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಕಂಡುಬರೋದು ಅರುಣಾಚಲ್ ಪ್ರದೇಶ್ ಕಂಡುಬರುತ್ತೆ. ಸೊ ಇಲ್ಲಿ ಅರುಣಾಚಲ ಪ್ರದೇಶದ ಎಷ್ಟಿದೆಯಪ್ಪ ಅಂದ್ರೆ 25.90% ಇದೆ. ಹಾಗೆ ಥರ್ಡ್ ಪ್ಲೇಸ್ ಅಲ್ಲಿ ನೋಡ್ತೀವಿ ಬಿಹಾರವನ್ನ. ಸೊ ಬಿಹಾರದ ಎಷ್ಟಿದೆಯಪ್ಪ ಅಂದ್ರೆ 25.10% ಇದ್ರೆ. ಸೊ ನೆಕ್ಸ್ಟ್ ಲಾಸ್ಟ್ ಪ್ಲೇಸ್ ಅಥವಾ ಕೊನೆಯದಾಗಿ ನೋಡೋದಾದ್ರೆ ಅತಿ ಕಡಿಮೆ ಜನಸಂಖ್ಯಾ ಬೆಳವಣಿಗೆ ದರವನ್ನ ಹೊಂದಿರೋದು ನಾಗಾಲ್ಯಾಂಡ್ ಆಗಿರುತ್ತೆ. ನಾಗಾಲ್ಯಾಂಡ್. ಸೊ ಇದು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೇಳಿದಾಗ -0.5% ಹೊಂದಿರೋದನ್ನ ನಾವು ನೋಡ್ತೀವಿ. ಓಕೆ, ಹೈಯೆಸ್ಟ್ ಅಂತ ಕೇಳಿದ್ರೆ ಮೇಘಾಲಯ ಅಂತ ಆನ್ಸರ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಕೇಳಿರುವಂತಹ ಆಪ್ಷನ್ಸ್ ಅಲ್ಲಿ ಮೇಘಾಲಯ ಇಲ್ಲ. ಸೊ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತಹ ಅರುಣಾಚಲ ಪ್ರದೇಶವನ್ನ ನೋಡಬಹುದು. ಅರುಣಾಚಲ ಪ್ರದೇಶ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಆದ್ರೂ ಕೂಡ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ನಾವು ಯಾವ್ದನ್ನ ಚಾಯ್ಸ್ ಮಾಡಬೇಕಾಗತ್ತೆ? ಅರುಣಾಚಲ ಪ್ರದೇಶನ. ನೋಡಿ, ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರವನ್ನ ಹೊಂದಿರುವಂತಹ ವರ್ಷ 1971. ಜನಸಂಖ್ಯಾ ಮಹಾವಿಭಾಗ ವರ್ಷ 1921. ಅದು ಮೈನಸ್ ಆಗಿರೋದನ್ನ ನೋಡ್ತೀವಿ. 2011 ಸೆನ್ಸಸ್ ಪ್ರಕಾರ ಮೇಘಾಲಯ ಟಾಪ್ ಅಲ್ಲಿದ್ರೆ ನಾಗಾಲ್ಯಾಂಡ್ ಬಾಟಮ್ ಅಲ್ಲಿ ಇರೋದನ್ನ ನೋಡ್ತೀವಿ, ಅಥವಾ ಅತಿ ಕಡಿಮೆ ಜನಸಂಖ್ಯಾ ಬೆಳವಣಿಗೆ ದರವನ್ನ ಹೊಂದಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕದ ಅಥವಾ ಕರ್ನಾಟಕ ರಾಜ್ಯದ ಸುತ್ತುವರೆದಿರುವಂತಹ ಕರಾವಳಿ ಪ್ರದೇಶ ಎಷ್ಟು ಅಂತ ಕೇಳಿದಾನೆ. 220 ಇದೆ, 320 ಇದೆ, 400 ಇದೆ, 450 ಇದೆ. ಸೊ ನೋಡಿ, ಕರ್ನಾಟಕ ಕೋಸ್ಟಲ್ ಅಂದ್ಕೂಡಲೇ ಆ ಕೋಸ್ಟಲ್ ಲೆಂತ್ ಅನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ಕೋಸ್ಟಲ್ ಏರಿಯಾ ಅಂತ ಕರಿತೀವಿ. ಸೊ ಇದರ ಟೋಟಲ್ ಲೆಂತ್ ಎಷ್ಟಪ್ಪ ಅಂದ್ರೆ 320 ಕಿಲೋಮೀಟರ್ ಅಷ್ಟು ಕೋಸ್ಟಲ್ ಲೆಂತ್ ಅನ್ನ ಹೊಂದಿದೆ. ಸೊ ಈ ಕರ್ನಾಟಕ ಕರಾವಳಿ 3 ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಒಂದು ಉತ್ತರ ಕನ್ನಡ ಜಿಲ್ಲೆ, ನೆಕ್ಸ್ಟ್ ಎರಡನೇದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಮೂರನೇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಹಾಗಾದ್ರೆ ಈ ಕರಾವಳಿಗೆ ಕರೆಯುವಂತಹ ಹೆಸರು ಏನು ಅಂತಾನು ಕೂಡ ಕೇಳಬಹುದು. ಮ್ಯಾಕರಲ್ ಕರಾವಳಿ ಅಂತ ಕರೀತಾರೆ, ಮ್ಯಾಕರಲ್ ಕೋಸ್ಟಲ್ ಅಂತಾನು ಕೂಡ ಕರಿತೀವಿ. ಯಾಕಂದ್ರೆ ಅತಿ ಹೆಚ್ಚು ಬಾಂಗಡಿ ಮೀನುಗಳು ಇಲ್ಲಿ ಉತ್ಪಾದನೆ ಆಗುತ್ತೆ. ನೆಕ್ಸ್ಟ್ ಕೆನರಾ ಕೋಸ್ಟಲ್ ಅಂತಾನು ಕೂಡ ಕರಿತೀವಿ, ಅಥವಾ ಕರ್ನಾಟಕ ಕೋಸ್ಟಲ್ ಅಂತಾನು ಕೂಡ ಕರಿತೀವಿ. ಇವು ನಮ್ಮ ಕರಾವಳಿಗೆ ಕರೆಯುವಂತಹ ಹೆಸರು. ಕರ್ನಾಟಕ ಕರಾವಳಿಯ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದ್ರೆ 320 ಕಿಲೋಮೀಟರ್ ಅಷ್ಟು ಉದ್ದವನ್ನ ಹೊಂದಿದೆ ಕರ್ನಾಟಕ ಕೋಸ್ಟಲ್. ಓಕೆ ಫ್ರೆಂಡ್ಸ್, ಸೊ ಇಲ್ಲಿವರೆಗೂ ಕೂಡ
ಈ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಕೆಲವೊಂದು ಕ್ವಶನ್ಸ್ಗಳ ಬಗ್ಗೆ ಅನಾಲಿಸಿಸನ್ನು ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ವಂದನೆಗಳು.